ಈಗ ನೋಡ್ರಿ 2 ನಂಬರ್ ವರ್ಕ್ ಆಗ್ತಾ ಇಲ್ಲ. 1 2 3 4 5 6 7 8 ಸ್ಟಾರ್ 0 ಹ್ಯಾಶ್ ವರ್ಕ್ ಆಗ್ತಾ ಇದೆ. ಅವಾಗ ಏನು ಮಾಡ್ಬೇಕಂತ ಹೇಳ್ತೀನಿ. 1 2 ನಂಬರ್ ವರ್ಕ್ ಆಗ್ತಾ ಇಲ್ಲ, 3 ವರ್ಕ್ ಆಗ್ತಾ ಇದೆ, 4 5 6 ವರ್ಕ್ ಆಗ್ತದೆ ಇಷ್ಟು ವರ್ಕ್ ಆಗ್ತಾ ಇದೆ. ಈಗ ವರ್ಕ್ ಆಗ್ತಾ ಇರೋದು 2 ಚೆಕ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಬ್ಯಾಕ್ ಹೋಗಿ ಇದರೊಳಗೆ ಬಜಾರಿಗೆ ಇಟ್ಕೊಳ್ಳಿ. ಬಜಾರಲ್ಲಿ ಇಟ್ಕೊಂಡು ಎರಡು ಹೋಗುತ್ತೆ. ಹಾಂ ಹೌದು, 2 ಶಾರ್ಟ್ ಆದಷ್ಟೇ. ಹಾಂ, ಪಾಸಿಟಿವ್ ನೆಗೆಟಿವ್ ಶಾರ್ಟ್ ಆದಷ್ಟೇ ನಿಮ್ಮ ಮೊಬೈಲ್ ಆನ್ ಅಥವಾ ಆಫ್ ಅಥವಾ ಬಟನ್ಸ್ ವರ್ಕ್ ಆಗುತ್ತೆ. ಹೌದು, ಅದ್ರ ಕೆಲಸ ಏನು, ಇದೆರಡು ಜಾಯಿನ್ ಮಾಡೋದಷ್ಟೇ. ಇದನ್ನು ಈಗ ಒತ್ತಿದ್ರೆ ಮಾತ್ರ ನಿಮ್ಗೆ ಇದಾಗತ್ತೆ. ಇದ್ರದ್ದು ಕೆಲಸ ಏನು, ಇದೆರಡು ಒಂದೇ, ಇದೆಲ್ಲ ಒಂದೇ ಇದೆ. ಇದನ್ನು ಇಲ್ಲಿ ಇಟ್ಟಾಗ ಮಾತ್ರ ಅದು ಶಾರ್ಟ್ ಆಗಿ ಇದು ಮತ್ತು ಇದು ಶಾರ್ಟ್ ಆದ ನಂತರ ಅಷ್ಟೇ ಇಲ್ಲಿ ಶೋ ಮಾಡುತ್ತೆ ನಂಬರ್. ಹೋಗ್ಬಿಡಿ. ನಮಗೆ ಬೇಕಾಗ್ತಿರೋದು 2 ನಂಬರ್ ವರ್ಕ್ ಆಗ್ತಿಲ್ಲ. ಯಾಕೆ ವರ್ಕ್ ಆಗ್ತಿಲ್ಲ ಅನ್ನೋದು ಮೇನ್. ಈಗ ಆಯ್ತಾ, 1 ನಂಬರ್, 2 ನಂಬರು, 3 ನಂಬರು, 4 ನಂಬರು, 5 ನಂಬರು, 6 7 1 2 ವರ್ಕ್ ಆಗ್ತಾ ಇಲ್ಲ. 3 4 5 6 7 8 9 ಸ್ಟಾರ್ 0 ಹ್ಯಾಶ್ ಇಷ್ಟು ವರ್ಕ್ ಆಗ್ತಾ ಇದೆ. ನಮ್ಗೆ ಬೇಕಾಗ್ತಾ ಇರೋದು 2 ಯಾಕೆ ವರ್ಕ್ ಆಗ್ತಿಲ್ಲ ಅಂತ. ಆಲ್ರೆಡಿ ಈಗ ಒಂದ್ಸತಿ IP ವಾಶ್ ಮಾಡಿ ಅದನ್ನು ಕ್ಲೀನ್ ಮಾಡಿದ್ರಿ, ಬಟ್ ಆದರೂ ವರ್ಕ್ ಆಗ್ತಾ ಇಲ್ಲ. ಅವಾಗೇನು ಮಾಡ್ಬೇಕಂತ ಹೇಳಿದ್ರೆ, ನಮಗೀಗ ಯಾವುದು ಇದರಲ್ಲಿ 2 ಟ್ರ್ಯಾಕಲ್ಲಿ ಯಾವುದು ಹೋಗಿದೆ ಅನ್ನೋದು ಬೇಕು. ಇದು ಚೆಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದನ್ನು ಬಂದ್ ಮಾಡ್ಕೊಳ್ಳಿ. ಈಗ ಮಲ್ಟಿಮೀಟ್ರನ್ನ ಬಜರ್ ಸೌಂಡಿಗೆ ನೀವು ಮಲ್ಟಿಮೀಟ್ರಲ್ಲಿ ಇಟ್ಕೊಳ್ಳಿ. ಇದು ಗ್ರೌಂಡ್ ಆಗಿರ್ತದೆ. ಗ್ರೌಂಡಿಗೆ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಂಡ್ರೆ ಇಲ್ಲಿ ತೋರಿಸ್ಬೇಕು ಕಂಟಿನ್ಯೂಟಿ ಅನ್ನೋದು ಹಿಂಗೆ ತೋರಿಸುತ್ತೆ. ಈ ಕಂಟಿನ್ಯೂಟಿ ತೋರಿಸ್ತು ಅಂದರೆ ಸರಿ ಇದೆ ಅಂತ. ಇದಕ್ಕೆ ತೋರಿಸ್ತಾ ಇಲ್ಲ. 2 ನಂಬರ್ ವರ್ಕ್ ಆಗ್ತಾ ಇಲ್ಲ. ಇದು ಈ ಕಡೆ ಮಾಡಿದ್ರೆ ತೋರಿಸುತ್ತೆ.
ಗೊತ್ತಾಗ್ತಾ ಇದೆಯಲ್ಲ? ಹಾಂ, ಇಲ್ಲಿ ತೋರಿಸ್ತಾ ಇಲ್ಲ ನಮ್ಗೆ. ಈಗ ಹೋಗಿರೋದು ಇದು ಹೋಗಿದೆ ಅಂತ ಗೊತ್ತಾಗಿದೆ ಈಗ ಆಲ್ರೆಡಿ. ಸೆಂಟ್ರ್ ಹೋಗಿದೆ, ಇದು ಸರಿ ಇದೆ, ಇದು ಹೋಗಿದೆ, ಇದು ಸರಿ ಇದೆ ಅಂತ ಗೊತ್ತಾಯ್ತು. ಈಗೇನು ಮಾಡ್ಬೇಕಂದ್ರೆ ಮೊಬೈಲನ್ನು ಆನ್ ಮಾಡಿಕೊಂಡು ಈಗ ಆ ಟ್ರ್ಯಾಕನ್ನು ಕಂಡುಹಿಡಿಬೇಕೀಗ. ಈಗ ಇದು ಹೋಗಿದೆ, ಇದು ಹೋಗಿದೆ, ಬೇಕಾಗಿರೋದು ಇದು. ಏನು ಮಾಡಿ ಬರ್ತಾರೆ. 2 ನಂಬರ್ ಶೋ ಆಯಿತು, ನೋಡಿದ್ರಾ? ಈಗ ನಮ್ಗೆ ಆಲ್ರೆಡಿ ಸುಮಾರು ಜನ ಡೌಟ್ಸ್ ಇದೆ. ಇದು ನಮ್ಗೆ ಈಗ ಆಲ್ರೆಡಿ ಇದರೊಳಗೆ ನಾವು ಮಲ್ಟಿಮೀಟ್ರಲ್ಲಿ ಚೆಕ್ ಮಾಡಿದಾಗ ಈ ಸೆಂಟ್ರ್ ಬಟನ್ ಹೋಗಿದೆ ಅಂತ ಗೊತ್ತುಂಟಾಗ ನೋಡಿದ್ರಲ್ಲ. ಈಗ ನಮ್ಗೆ ಬೇಕಾಗಿರೋದು ಈ ಸೆಂಟ್ರ್ ಬಟನಿಂದು ವೇ ಎಲ್ಲಿ ಹೋಗಿದೆ ಅಂತ ಬೇಕೀಗ. ವೇ ಎಲ್ಲಿ ಹೋಗಿದೆ ಬೇಕು ಅಂತ ಹೇಳಲಿಕ್ಕೆ ನಮಗೀಗ ನಮಗೂ ಹೆಲ್ಪ್ ಮಾಡೋದು ಈ ಸೈಡಿಂದು. ಈ ಸೈಡ್ ಏನಿದೆಯಲ್ಲ ಇದು ನಮ್ಗೆ ಹೆಲ್ಪ್ ಓಕೆ ಇರೋದ್ರ ಮೇಲೆ ಇಟ್ಕೊಂಡು ಇದ್ರ ಅಪೋಸಿಟ್ನಲ್ಲಿ ಏನಿರ್ತಲ್ಲ ಇದನ್ನು ಕ್ಲಿಕ್ ಮಾಡಬೇಕು. ನೋಡ್ತಾ ಇದ್ದೀರಾ, 2 ಶೋ ಆಗ್ತಾ ಇದೆ, 2 ನಂಬರ್ ಶೋ ಆಗ್ತಾ ಇದೆ, ಗೊತ್ತಾಯ್ತಲ್ಲ? ಈಗ ಇಲ್ಲಿಂದ ಈ ಸೈಡಿಂದ ಇಟ್ಕೊಂಡು ಇಲ್ಲಿಂದ ಇದ್ರ ಸೆಂಟ್ರಿಗೆ ಕ್ಲಿಕ್ ಮಾಡಬೇಕು. 2 ನಂಬರ್ ಆಗ್ತಾ ಇದೆ. ಇಲ್ಲಿ ಇಟ್ಕೊಂಡ್ರೆ ಆಗಲ್ಲ. ಆದರೆ ನಿಮ್ಗೆ ಗೊತ್ತಾಯ್ತಾ ಈಗ? ಇಲ್ಲಿಂದ ವೇ ಇಲ್ಲಿ ಹೋಗಿದೆ ಅಂತ ಪಕ್ಕ ಆಯ್ತು. ಇಲ್ಲಿನ ವೇ ಇಲ್ಲಿದೆ ಅಂತ ಗೊತ್ತಾಯ್ತು. ಈಗ ಏನು ಸಿಂಪಲ್ ಇದೆ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಒಂದು ಜಂಪ್ ಹೊಡಿಬೇಕು.